Guys, let's get ready. I'm going out. Evening agada. I think 4:30 agada time. So what I'm wearing, sunscreen hachkolod beda anta ankota idini, but nange in yavdu cream gottilla, so moisturizer, sunscreen. So I'm wearing this black colored t-shirt, easy peasy pants, sunscreen. ಹೊರಗಡೆ ವೆದರ್ ಸ್ವಲ್ಪ ಡಿಪ್ರೆಸಿಂಗ್ ಥರ ಇದೆ. ಇಂಟ್ರೆಸ್ಟೇ ಇಲ್ಲ ನನಗೆ ಇವತ್ತು ಏನೂ ಮಾಡಲಿಕ್ಕೆ, ಟು ಬಿ ಹಾನೆಸ್ಟ್. ಓ ಗಾಡ್, ನನಗೆ ಈ ಥರ ಐಲೈನರ್ನ ಯೂಸ್ ಮಾಡೋ ಅಭ್ಯಾಸ ಇಲ್ಲ. ಇವತ್ತು ನನಗೆ ಇವತ್ತು ರೆಡಿ ಆಗಲಿಕ್ಕೂ ಇಂಟ್ರೆಸ್ಟ್ ಇಲ್ಲ. ಜಿಮ್ಮಿಗೂ ಹೋಗಿಲ್ಲ ಇವತ್ತು ನಾನು, ಬಿಕಾಸ್ ನಾನು ಸ್ಯಾಟರ್ಡೆ ಸಂಡೇ ಮಿಸ್ ಇಲ್ದಂಗೆ ಜಿಮ್ಗೆ ಹೋಗ್ತೀನಿ. ಸೊ ಒನ್ ಡೇ ರೆಸ್ಟ್ ಬೇಕಲ್ಲ ವೀಕ್ ಡೇ ತುಂಬ ಜನ ಇರ್ತಾರೆ ಜಿಮ್ಮಲ್ಲಿ. ಓ ಗಾಡ್, ಕನ್ನಡಿ ತುಂಬ ದೂರ ಇದೆ. ನಾನು ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ದೂರದಲ್ಲಿ ನಿಂತ್ಕೊಂಡು ಹಾಕೋತಾ ಇದ್ದೀನಿ. ಅದು ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಫೈನ್, ಬಿಕಾಸ್ ಇಟ್ಸ್ ಜಸ್ಟ್ ಅ ನಾರ್ಮಲ್ ಡೇ. ಆಮೇಲೆ ಲೈಕ್ ಎಲ್ಲೂ ಅದರ ಏನು ಮಾಲ್ಸ್ಗೆ ಅಥವಾ ಯಾವ ಥರ ಕೆಫೆಸ್ ಆ ಥರ ಎಲ್ಲ ಏನು ಎಕ್ಸಾಟಿಕ್ ಲೊಕೇಶನ್ ಏನೂ ಅಲ್ಲ. ಜಸ್ಟ್ ಇನ್ನೂ ಥಿಂಕ್ ಮಾಡಿಲ್ಲ ಎಲ್ಲಿಗೆ ಅಂತ. ಆಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾದ್ಮೇಲೆ. ಐ ಥಿಂಕ್ ಐ ಶುಡ್ ಅಪ್ಲೈ ಸಮಥಿಂಗ್ ಆನ್ ಮೈ ಲಿಪ್ಸ್. ಸದ್ಯಕ್ಕೆ ನನ್ನ ಕೈಗೆ ಸಿಕ್ಕಿದ್ದಿದೆ ಲಿಪ್ಸ್ಟಿಕ್. ಇದು ಮ್ಯಾಕ್ ಡಿವಾ ಅಂತ. ಗೈಸ್ ಇದು ಕಮ್ಮಿ ಇಲ್ಲ, ಬಟ್ ಎಷ್ಟು ಚಿಕ್ಕದಕ್ಕೆ 1300 1800. ಮೈ ಗಾಡ್, ಸೋ ಎಕ್ಸ್ಪೆನ್ಸಿವ್. ತುಂಬ ಪಿಗ್ಮೆಂಟೆಡ್ ಇದೆ. ಲಿಪ್ ಲೈನರ್ ತೊಗೋಬೇಕು. ಟು ಬಿ ಆನೆಸ್ಟ್ ಲಿಪ್ ಲೈನರ್ ಕೂಡ ಇಲ್ಲ. ಓ ಗಾಡ್, ಈ ರೆಸಿಡ್ಯೂ ಎಲ್ಲ ನಾನು ಕೆನ್ನೆ ಮೇಲೆ ಹಚ್ತೀನಿ. ಐ ಥಿಂಕ್ ಈ ಲಿಪ್ಸ್ಟಿಕ್ ಚೆನ್ನಾಗಿಲ್ಲ. ಇದ್ರ ಮೇಲೆ ಅಟ್ಲೀಸ್ಟ್ ಬೇರೆ ಶೇಡ್ ಆದರೂ ಹಚ್ಚಿ ಟ್ರೈ ಮಾಡ್ತೀನಿ. ಸೊ ಐ ಡಿಸೈಡೆಡ್ ಟು ವೇರ್ ದಿಸ್ ಇದು, ಬಿಕಾಸ್ ಅಟ್ಲೀಸ್ಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ಯಾ, ಅಟ್ಲೀಸ್ಟ್ ದಿಸ್ ಇಸ್ ಬೆಟರ್. ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕಂತ ನಿಜ ಗೊತ್ತಿಲ್ಲ. ನಾನು ಇವಾಗ ಹೀಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಟಿ ಶರ್ಟ್, ಬೇಸಿಕ್ ಟಿ ಶರ್ಟ್, ಬೇಸಿಕ್ ಪ್ಯಾಂಟ್, ಬಿಕಾಸ್ ಓಡಾಡೋಕ್ಕೆ ಈಸಿ ಆಗಬೇಕು. ಆ್ಯಂಡ್ ದಿಸ್ ಬ್ಯಾಗ್. ನಾನು ಈ ಬ್ಯಾಗ್ನ ತೊಗೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಏನಾದ್ರು ಸ್ಟಫ್ ತೊಗೊಂಡು ಇಟ್ಕೋಬೇಕು. ಜಾಸ್ತಿ ಜಾಗ ಇದೆ. ಸೊ ಏನಾದ್ರು ಬೈ ಮಾಡಿದ್ರೆ ಇಟ್ಕೊಂಡು ಬರ್ಬೋದು. ಸೊ ಕೈಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಏನು ಕೈಯಲ್ಲಿ ಇಟ್ಕೋಬೇಕು ಅಂತೇನಿಲ್ಲ, ಕಾರಲ್ಲಿ ನಡೆಯುತ್ತೆ. ಸೂಟ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಓಕೆ. ಸೈಡ್ ಬ್ಯಾಗ್ನ ಎಲ್ಲಿ ಹುಡ್ಕೊಂಡು ಇಟ್ಕೊಳ್ಳಿ. ಓಕೆ, ನಾವಿಲ್ಲಿಂದ ಹೊರಟಿದ್ದು ಜಯನಗರ್ ಕಾಂಪ್ಲೆಕ್ಸ್ಗೆ, ಶಾಪಿಂಗ್ ಕಾಂಪ್ಲೆಕ್ಸಿಗೆ ಹೋಗ್ತಾ ಇದ್ವಿ. ಬಿಕಾಸ್ ನಾನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸ್ನ ಪರ್ಚೇಸ್ ಮಾಡೋದಿತ್ತು. ಸೊ ಅದಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದ್ವಿ. ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್. ಮತ್ತು ಜಯನಗರದಲ್ಲಿರೋ ಈ ದೋಸಾ ಕ್ಯಾಂಪಲ್ಲಿ ನಾವು ವೆಜ್ ಸ್ಯಾಂಡ್ವಿಚ್ನ ತಿಂದ್ವಿ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಟೇಸ್ಟಿ, ಯಮ್ಮಿ. ಯಾವುದಾದ್ರೂ ತುಂಬ ಇಷ್ಟ ಆಗಿರೋ ಸ್ಟಫ್ ಸಿಕ್ಕಿದ್ರೆ ಮಾತ್ರ ತೊಗೊಳ್ಳೋಣ, ಇಲ್ಲಾಂದರೆ ತೊಗೊಳ್ಳೋದೇ ಬೇಡ ಅಂತ ಡಿಸೈಡ್ ಆಗಿದೆ. ಸೊ ತುಂಬ ದೂರ ಕಾರ್ನ ಪಾರ್ಕ್ ಮಾಡಿ ಓಡಾಡ್ಕೊಂಡು ಬಂದ್ವಿ ಏನೇನೇನೇನು ಸಿಗುತ್ತೆ ಅಂತ. ನನಗೆ ಚಿಕ್ಕ ಪುಟ್ಟ ಐಟಮ್ಸ್ ಬೇಕಿತ್ತು ಅಷ್ಟೇ. ಆ ಥರ ಏನು ಬಟ್ಟೆ ಥರದ್ದೆಲ್ಲ ಏನೂ ಬೇಕಿರಲಿಲ್ಲ. ಒಂದು ಸ್ವಲ್ಪ ಕ್ಯೂಟ್ ಇಯರಿಂಗ್ಸ್ ಆ್ಯಂಡ್ ಸರಗಳು ಬೇಕಿತ್ತು. ಒನ್ ಟೈಮ್ ಯೂಸ್ ಇರೋದನ್ನೇ ನಾನು ಹುಡುಕ್ತಾ ಇದ್ದೆ. ಇದೆಲ್ಲ ಏನು ಜಾಸ್ತಿ ಬಾಳಿಕೆ ಬರೋದಿಲ್ಲ. ಆಮೇಲೆ ಮಿನಿಸೋಗೆ ಹೋಗಿದ್ದೆ, ಏನಾದರೂ ಕ್ಯೂಟ್ ಸ್ಟಫ್ ಸಿಗುತ್ತಾ ಅಂತ. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಸ್ಟೋರಲ್ಲಿ ಅಷ್ಟೊಂದು ಏನು ಕಲೆಕ್ಷನ್ಸ್ ಇರಲಿಲ್ಲ. ಗಾಡಿನ ಭಾಳ ದೂರದಲ್ಲಿ ಪಾರ್ಕ್ ಮಾಡಿದ್ದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋದ್ವಿ. ತುಂಬ ದೂರ ನಿಲ್ಲಿಸ್ಬಿಟ್ಟಿದ್ವಿ ಗಾಡಿನ, ಬಿಕಾಸ್ ಎಲ್ಲೋ ನಮ್ಗೆ ಪಾರ್ಕಿಂಗೇ ಸಿಗಲಿಲ್ಲ ಹೋಲ್ ಜಯನಗರ್ ಅಲ್ಲಿ ಮೇಯ್ನ್ ಶಾಪಿಂಗ್ ಸ್ಟ್ರೀಟ್ ಹತ್ರ. ಆ್ಯಂಡ್ ಕಾರಲ್ಲಿ ಹತ್ತಿ ವಾಪಸ್ಸು ಕ್ಲೀನಾಗಿ ಮನೆಗೆ ಬಂದೆ. ಐ ವಾಸ್ ಆ್ಯಕ್ಚುಲಿ ವೆರಿ ಸ್ಲೀಪಿ ಇನ್ ದ ಕಾರ್. ನಂಗೆ ಕಣ್ಣೆಲ್ಲ ಫುಲ್ಲು ಲೈಕ್ ಯಾವಾಗ ಮನೆಗೆ ಹೋಗಿ ನಿದ್ದೆ ಮಾಡ್ತೀನೋ ನಂಗೆ ಆಗೋಗ್ಬಿಟ್ಟಿತ್ತು. ಫುಲ್ಲು ಸ್ಲೀಪಿ ಇದೆ. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಐ ಥಿಂಕ್ ಇವತ್ತು ಶಾಪಿಂಗಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ಇನ್ನೂ ಏನಾದ್ರು ಲೆಫ್ಟ್ ಓವರ್ಸ್ ಇದ್ದರೆ ಮತ್ತೆ ಆನ್ಲೈನಲ್ಲಿ ಚೆಕ್ ಮಾಡಿ ತೊಗೋಬೇಕಾಗತ್ತೆ. ತುಂಬ ಥಿಂಗ್ಸ್ನ ತೊಗೊಂಬಂದಿದ್ದೀನಿ. ಐ ಥಿಂಕ್ ಭಾಳ ಪರ್ಚೇಸ್ ಮಾಡಾಗಿದೆ. ಸುಸ್ತಾಗ್ಬಿಟ್ಟಿದ್ದೀನಿ ಫುಲ್. ಫ್ರೆಶ್ ಅಪ್ ಆಗಿ ಐ ವಾಂಟ್ ಟು ಸ್ಲೀಪ್. ಐ ಥಿಂಕ್ ನೆಕ್ಸ್ಟ್ ಪಾರ್ಟಲ್ಲಿ ಐ ವಿಲ್ ಶೋ ಯು ಏನೇನೇನು ಥಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.